ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 54ನೇ ಅಧ್ಯಾಯ 10ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ದೇವರ ಕೃಪೆ ನಮ್ಮನ್ನು ಏನ್ ಮಾಡುವುದಿಲ್ಲ, ಬಿಟ್ಟು ಹೋಗುವುದಿಲ್ಲ. ದೇವರ ಕೃಪೆ ನಮ್ಮ ಜೀವಿತದಲ್ಲಿ ಅದು ಸ್ಥಿರವಾಗಿದೆ. ಒಂದು ವೇಳೆ ಬೆಟ್ಟಗಳು ತಮ್ಮ ಸ್ಥಳವನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಿ ಹೋದವು, ಆದರೆ ದೇವರ ಕೃಪೆ ಅದು ನಮ್ಮ ಜೀವಿತದಲ್ಲಿ ಅದೇನಾಗಿದೆ, ನೆಲೆಗೊಂಡಿದೆ. ದೇವರ ಕೃಪೆ ನಮ್ಮ ಜೀವಿತದಲ್ಲಿ ಅದು ಸ್ಥಿರವಾಗಿದೆ. ನಾವು ಒಂದು ವೇಳೆ ಅಂದುಕೊಳ್ಳಬಹುದು, ನಾನು ದೇವರ ಕೃಪೆಯಿಂದ ನಾನು ಹೊರಗಡೆ ಇದ್ದೇನೆ, ದೇವರ ಪ್ರಸನ್ನತೆಯಿಂದ ನಾನು ಹೊರಗಡೆ ಇದ್ದೇನೆ ಅಂದ್ಬಿಟ್ಟು ನಾವು ನೆನೆಸ್ತೇವೆ. ಆದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನ ವಾಕ್ಯಲ್ಲಿ ಹೇಳ್ತಾ ಇದೆ, ದೇವರ ಕೃಪೆ ನಿಮ್ಮನ್ನು ಏನ್ ಮಾಡುವುದಿಲ್ಲ, ಬಿಟ್ಟು ಹೋಗುವುದಿಲ್ಲ. ದೇವರ ಕೃಪೆ ಅದು ನಿಮ್ಮ ಜೀವಿತದಲ್ಲಿ ಅದು ಸದಾ ಯಾವಾಗಲೂ ನಿರಂತರವಾಗಿಯೂ ಇರುವಂತದ್ದಾಗಿದೆ ಎಂದು ಕರ್ತನು ಹೇಳುವವರಾಗಿದ್ದಾರೆ. ಹೇಗೆ ದಾವೀದನ ಜೀವಿತದಲ್ಲಿ ದೇವರ ಕೃಪೆ ಅದು ಸ್ಥಿರವಾಗಿತ್ತು, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ದೇವರ ಕೃಪೆ ಅದು ಸ್ಥಿರವಾಗಿ ನಿಂತುಕೊಳ್ಳುವಂತದ್ದಾಗಿದೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ನೀನು ಮುಟ್ಟು ದೇವರೇ, ನೀನು ಅವರನ್ನು ಆಶೀರ್ವದಿಸು ದೇವರೇ, ನಿನ್ನ ಕೃಪೆಯಲ್ಲಿ ಬಲಪಡಿಸು ದೇವ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.